ವೆಲ್ಕಮ್ ಬ್ಯಾಕ್ ಟು ನಮ್ಮದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದರೆ, ಸೊ ಇವಾಗ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಹೋಗಬೇಕಾದ್ರೆ KCET ವಿದ್ಯಾರ್ಥಿಗಳು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದಾ ಅಥವಾ ಮಾಡ್ಕೊಳ್ಳೋಕೆ ಬರಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೇನಂತೆ. ಜಸ್ಟ್ ಹೇಳೋದಲ್ಲ, ವಿತ್ ಪ್ರೂಫ್ ಮುಖಾಂತರ ನಿಮಗೆ ಹೇಳ್ತೇನಂತ, ನೀವು ಅದನ್ನ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಸೊ ಹೆಂಗೆ ಏನು ಮಾಡ್ಕೊಳ್ಳೋದು ಇವಾಗ ನೋಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡೋದು ಏನೈತಿ, ಸೊ ಶೇರ್ ಮಾಡಿರಿ. ಎಲ್ಲಾದರೂ ಆಗಿರತ್ತೆ, ವಾಟ್ಸಪ್, ಇನ್ಸ್ಟಾಗ್ರಾಮ್, ಸೊ ಎಲ್ಲೆಲ್ಲಿ ನಿಮಗೆ ಕಂಫರ್ಟೇಬಲ್ ಐತಿ, ಸೊ ಅಲ್ಲಿ ನಿಮ್ಮ ಪ್ರತಿಯೊಬ್ಬ ದೋಸ್ತರಿಗೂ ಸಹ ಶೇರ್ ಮಾಡಿ. ಸೊ ವಿಡಿಯೋ ಆ್ಯಡ್ ಮಾಡ್ಕೊಳಕ್ಕೆ ಬರ್ತೈತಿ ಅಂತ ಹೇಳ್ರಿ. ಯಾರ್ಯಾರು ಆ್ಯಡ್ ಮಾಡ್ಕೊಂಡಿಲ್ಲ ಗಿಲ್ಟ್ ಇರ್ತಿತ್ತಲ್ಲ, ಸೊ ನನಗೆ ಈ ಕಾಲೇಜ್ ಆ್ಯಡ್ ಮಾಡ್ಕೋಬೇಕಾಗಿತ್ತು ಬಟ್ ಆ್ಯಡ್ ಮಾಡ್ಕೊಳಕ್ಕಾಗಲಿಲ್ಲ, ಇವಾಗ ಮತ್ತೆ ಆ್ಯಡ್ ಮಾಡ್ಕೋಬೇಕು ಬರ್ತಾಯಿತ್ತು ಇಲ್ಲೋ ಅನ್ನೋ ಒಂದು ವಿದ್ಯಾರ್ಥಿಗಳಿಗೆ ತುಂಬ ಕಾಡ್ತಿರ್ತೈತಿ. ಸೊ ಶೇರ್ ಮಾಡಿರಿ. ಆ್ಯಡ್ ಮಾಡ್ಕೊಳಕ್ಕೆ ಹೆಂಗೆ ಮಾಡ್ಕೋಬೇಕು ಮತ್ತು ವಿತ್ ಪ್ರೂಫ್ ಮುಖಾಂತರ ಹೇಳ್ತೀನಿ ಅಂದಿನಿ. ಸೊ ಇವಾಗ ನೋಡಿರಿ ಏನಂದರೆ, ನೀವು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಹೋಗಬೇಕಾದ್ರೆ ಅಗೇನ್ ಮತ್ತೆ ನಿಮಗೆ ಎಡಿಟಿಂಗ್ ಲಿಂಕ್ ಅಂತ ಹೇಳಿ ಕೊಡ್ತಾರೆ. ಸೊ ಒಂದು ಎಡಿಟಿಂಗ್ ಲಿಂಕ್ ಕೊಟ್ಟಾಗ ನಿಮಗೆ ಕೆಲವೊಂದಿಷ್ಟು ಕಾಲೇಜ್ಗಳು ಹೊಸದಾಗಿ ಆ್ಯಡ್ ಮಾಡ್ಯಾರ ಅಥವಾ ಸೀಟ್ಗಳು ಆ್ಯಡ್ ಮಾಡ್ಯಾರ ಒಂದೊಂದು ಕಾಲೇಜಲ್ಲಿ. ಸೊ ಮೊದಲೊಂದು 60 ಸೀಟ್ ಅದಾವ ಅಂತ ಹೇಳಿದ್ರು, ಬಟ್ ಇವಾಗ ಒಂದು ಸ್ವಲ್ಪ ಸೀಟ್ ಜಾಸ್ತಿ ಮಾಡ್ಯಾರ. ಲೈಕ್ ಇವಾಗ ಅಲ್ಲಿ 60 ಇದ್ದು ಒಂದು 4-5 ಸೀಟ್ ಜಾಸ್ತಿ ಆಗಿರ್ಬೋದು, ಅಥವಾ 1-2 ಸೀಟ್ ಜಾಸ್ತಿ ಆಗಿರ್ಬೋದು. ಸೊ ಜಾಸ್ತಿ ಆಗಿರ್ತಾವೆ. ಅವಾಗ ನಿಮಗೆ ಸೀಟ್ ಸಿಗೋಂಥ ಒಂದು ಸಾಧ್ಯತೆ ಇರ್ತೈತಿ. ರ್ಯಾಂಕು ಸಹ ತುಂಬ ವೇರಿ ಆಕೈತಿ ಥರ್ಡ್ ರೌಂಡಲ್ಲಿ. ಇವಾಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗಬೇಕಾದ್ರೆ 1,000-2,000 ರ್ಯಾಂಕ್ ಇಂಜಿನಿಯರಿಂಗ್ ವೇರಿ ಆದರೆ, ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಹೋಗಬೇಕಾದ್ರೆ ಅಫ್ಕೋರ್ಸ್ ಒಂದು 5,000-10,000 ಹಿಂಗೆಲ್ಲ ವೇರಿ ಆಗ್ತಿರ್ತೈತಿ. ತುಂಬ ಅಂದರೆ ತುಂಬ ವೇರಿ ಆಗ್ತೈತಿ. ಸೊ ನೋಡಿಕೊಂಡು ಕರೆಕ್ಟಾಗಿರ್ತಕ್ಕ ಕಾಲೇಜಸ್ನ ಕಟಪ್ ಮುಖಾಂತರ ನೋಡ್ಕೊಂಡು ಮಾಡಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಹೆಂಗಪ್ಪ ಅಂತಂದರೆ, ಸೀಟ್ ಮೆಟ್ರಿಕ್ಸ್ ಬಿಟ್ಟಾರ. ಆಲ್ಮೋಸ್ಟ್ ಎಲ್ಲ ಕೋರ್ಸಿಗೂ ಸೀಟ್ ಜಾಸ್ತಿ ಆಗ್ಯಾವ ಅನ್ನೋ ಒಂದು ಆಗ್ಯಾವು. ಎಲ್ಲ ಅಂದರೆ ಎಲ್ಲ ಕೋರ್ಸ್ ಅಲ್ಲ, ಕೆಲವೊಂದಿಷ್ಟು ಕೋರ್ಸ್ಗಳು. ಸೊ ನಿಮ್ಗೆ ಹೆಂಗೆ ಸರ್ ನೀವು ಯಾವ ಗ್ಯಾರಂಟಿ ಮ್ಯಾಗೆ ಹೇಳ್ತೀರಿ ಅಂತೇಳಿ ನೀವು ನನಗೆ ಕೇಳಬೋದು. ಸೊ KE ವೆಬ್ಸೈಟ್ ಒಳಗೆ ಹೋಗ್ರಿ. KE ವೆಬ್ಸೈಟ್ ಒಳಗೆ ಹೋಗಿ ಅಲ್ಲಿ ಹೋಮ್ ಅಂತೇಳಿ ಹೊಡೆದ್ರಿ ಅಂದ್ರೆ, ಸೊ ನಿಮಗೆ ಅಲ್ಲಿ ತೋರಿಸ್ತೈತಿ. ಸೊ ಹೆಚ್ಚುವರಿ ತಾತ್ಕಾಲಿಕ ಹೆಚ್ಚುವರಿ ಸೀಟ್ಗಳು ಆ್ಯಂಡ್ ಲೈಕ್ ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ಮತ್ತು ಈ ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು, BNOS ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಫಾರ್ಮಸಿಗೆ ಬಿಟ್ಟಾರಲ್ಲ. ಸೊ ಈ ರೀತಿಯಾದಂಥ ಕೋರ್ಸ್ಗಳಿಗೆ ನೀವು ಅಗೇನ್ ಮತ್ತೆ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಈ ರೀತಿ ತುಂಬ ಒಂದು ಈಸಿ ವೇ ಒಳಗೆ ಅವ್ರು ಕೊಟ್ಟಾರ. ಲೈಕ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾರ ಇನ್ ದ ಸೆನ್ಸ್ ನೀವು ಕಾಲೇಜನ್ನ ಆ್ಯಡ್ ಮಾಡ್ಕೋಬೋದು, ಸೀಟ್ ಅದಾವ ಅಂತೇಳೇ ಅರ್ಥ. ಸೊ ಅಕಾರ್ಡಿಂಗ್ ಟು ಸೀಟ್ ಮ್ಯಾಟ್ರಿಕ್ಸ್ ಹೋಗ್ರಿ, ಅಲ್ಲಿ ಹೋಗಿ ನೋಡಿಕೊಂಡು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನೋಡಿ ಅಲ್ಲಿ ನಿಮಗೆ ಕಾಲೇಜಸ್ ಎಲ್ಲ ಶೋ ಆಗ್ತಿರ್ತಾವೆ. ಸೊ ಕಾಲೇಜಸ್ ಎಲ್ಲ ಶೋ ಆಗಬೇಕಾದ್ರೆ ಆ ಕಾಲೇಜಸಲ್ಲಿ ಈ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದಾವ ಇಲ್ಲ, ಸೀಟ್ ಜಾಸ್ತಿ ಆಗಿಲ್ಲ ಅಂದರೆ ಸೊ ನೀವು ಅದು ಕಾಲೇಜ್ ಎಂಟರ್ ಮಾಡಿದ್ರು ಸಹ ನಿಮಗದು ಸಿಗೋಲ್ಲ, ಯಾಕಂದರೆ ಅಲ್ಲಿ ಸೀಟೇ ಇರೋದಿಲ್ಲ. ಇಫ್ ನಿಮಗೇನಾದರೂ ಯಾವ ಕಾಲೇಜಲ್ಲಿ ಸೀಟ್ ಆ್ಯಡ್ ಆಗಿರ್ತಾವಲ್ಲ, ಸೊ ಆ ಒಂದು ಕಾಲೇಜ್ ಆ್ಯಡ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂದ್ರೆ ಸೊ ನಿಮಗೆ ಒಂದು ಸಿಗುವಂಥ ಸಾಧ್ಯತೆ ಇರ್ತೈತಿ. ಸೊ ಅದಕ್ಕೆ ಇನ್ನೂ ಯಾರು ಆ್ಯಡ್ ಮಾಡ್ಕೊಂಡಿರ ಒಂದು ಗಿಲ್ಟ್ ಫೀಲ್ ಇರ್ತೈತಿ, ನಾನು ಆ್ಯಡ್ ಮಾಡ್ಕೊಳಕ್ಕಾಗಿಲ್ಲ, ಆ್ಯಡ್ ಮಾಡ್ಕೋಬೇಕಾಗಿತ್ತು ಹಂಗೆ ಅಂತೇಳಿ. ಸೊ ಇನ್ನೂ ಯಾರು ಆ್ಯಡ್ ಮಾಡ್ಕೊಂಡಿಲ್ಲ ಪಟ್ ಅಂತ ಹೋಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಿರಿ. ಎಲ್ಲ ಐತೆ ಅಂದ್ರೆ KE ವೆಬ್ಸೈಟ್ ಒಳಗೆ ಇರ್ತೈತಿ. ಸೊ KE ವೆಬ್ಸೈಟ್ ಒಳಗಿಂದ ನೋಡಿ ಆ್ಯಡ್ ಮಾಡ್ಕೊಳ್ರಿ. ಸೊ ಓಕೆ, ಮತ್ತೇನಾದ್ರು ಡೌಟ್ ಇದ್ರೆ ನಾನು ನಿಮಗೆ ಮತ್ತೆ ಅಪ್ಕಮಿಂಗ್ ಡೇಸಲ್ಲಿ ತಿಳಿಸ್ತೇನೆ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್. ಪ್ರತಿಯೊಬ್ಬ ದೋಸ್ತರಿಗೂ ಹೇಳ್ರಿ ಆ್ಯಡ್ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಹೇಳ್ತಾರೆ. ಅವ್ರಿಗೆ ಏನೋ ಡೌಟ್ ಇದ್ರೆ ಏನು ಈ ಒಂದು ವಿಡಿಯೋ ಶೇರ್ ಮಾಡಿರಿ.